ಎಲ್ರಿಗೂ ನಮಸ್ಕಾರ. ಸಿಂದಗಿ ಶಾಸಕರಾದಂಥ ಅಶೋಕ್ ಮಾನವಳ್ಳಿ ಮತ್ತು ಮಾನ್ಯ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರನ್ನು ನಾವು ಇವತ್ತು ಸಭೆಯಲ್ಲಿ ಭೇಟಿ ಮಾಡಿದ್ದೋ. ಪ್ರಮುಖವಾಗಿ ನಾನ್-UGC ಅತಿಥಿ ಉಪನ್ಯಾಸಕರು ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಂಬಂಧಪಟ್ಟಂಗೆ ವಿಸ್ತೃತವಾಗಿ ನಾವು ಎಲ್ಲ ನಾನ್-UGC ಅತಿಥಿ ಉಪನ್ಯಾಸಕರ ಪರವಾಗಿ ಮಾತನಾಡಿದ್ದೀವಿ. ಆ ವಿಷಯ ಈಗಾಗಲೇ ಸರ್ಕಾರ ಮತ್ತು ಮಾನ್ಯ ಸಚಿವರಿಗೆ ಗೊತ್ತಿರೋದರಿಂದ ಬೆಳಗಾಂ ಅಧಿವೇಶನದಲ್ಲಿ ಆಗಬೇಕಾಗಿರ್ತಕ್ಕಂಥ ಚರ್ಚೆ ಸಂಬಂಧಪಟ್ಟಂತೆ ಅಥವಾ ಕ್ಯಾಬಿನೆಟಲ್ಲಿ ಸಂಬಂಧಪಟ್ಟಂಥ ವಿಷಯಗಳು ಹಂಗೆ ಬಾಕಿ ಇರೋದರಿಂದ ಈ ನಂತರ ಬರ್ತಕ್ಕಂಥ ಕ್ಯಾಬಿನೆಟಲ್ಲಿ ನಿಮ್ಮ ವಿಷಯಗಳನ್ನ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಮಾಡಲಾಗಿದೆ. ಈಗಾಗಲೇ ಅತಿಥಿ ಉಪನ್ಯಾಸಕರು ಸಂಬಂಧಪಟ್ಟಂತಹ ಚಾರ್ಟ್ನ ಅಂದರೆ ಯಾರ್ಯಾರು ಎಷ್ಟು ಅವಧಿಯಲ್ಲಿ ಕ್ವಾಲಿಫಿಕೇಷನ್ ಮಾಡಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಯಾವುದೇ ರೀತಿಯಾದಂಥ ಅವ್ರನ್ನ ತೊಂದರೆ ಕೊಡ್ದೇ ನಾವು ವಿಶೇಷವಾಗಿ ಅವ್ರನ್ನ ಪರಿಗಣಿಸಿ ಅವ್ರನ್ನ ಒಂದು ನಿಮಗೆ ಚಾರ್ಟ್ ಮೂಲಕವಾಗಿ ಒಂದು ಕೋರ್ಡಿನೇಷನ್ ಮೂಲಕವಾಗಿ ನಿಮಗೆ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕಾನೂನು ಸಚಿವರು ನಮ್ಮ ವಿಷಯದ ಬಗ್ಗೆ ಪರಿಗಣಿಸಲಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ತಂಡ ಅಂದರೆ ನಾನ್-UGC ಪರವಾಗಿ ಬಂದಿರತಕ್ಕಂಥ ಪ್ರಮುಖವಾಗಿ ರಾಜ್ಯದ ಪ್ರಮುಖವಾಗಿ ಸ್ಥಾನ ವಹಿಸಿರ್ತಕ್ಕಂಥ ನಾವು ಬದಲಿ ಮತ್ತು ರಾಜೇಂದ್ರ ಮತ್ತು ಪರಮಾನಂದ ಬದಲಿ ಮತ್ತು ಭೀಮಣ್ಣ ಇವರೆಲ್ಲರೂ ಕೂಡ ನಾವು ಸೇರಿ ಭೇಟಿ ಮಾಡಿದ್ದೀವಿ, ಕೂಲಂಕುಷವಾಗಿ ಮಾತಾಡಿದ್ದೀವಿ. ದಯಮಾಡಿ ಎಲ್ಲ ಅತಿಥಿ ಉಪನ್ಯಾಸಕರು ಈ ವಿಷಯನ ನೀವು ಗಂಭೀರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಆ ಕಾರಣಕ್ಕೂ ನೀವು ಯಾರೂ ಆತಂಕಕ್ಕೊಳಗಾಗಬಾರ್ದು. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸಂದೇಶ ಬರ್ತದೆ ಅಂತಕ್ಕಂಥ ಮಾತನ್ನು ವಿಶ್ವಾಸನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಒಂದು ವೇಳೆ ಅದು ಬರಲಿಲ್ಲ ಅಂದರೆ ನಿರಂತರವಾದಂಥ ಒಂದು ಉಗ್ರವಾದಂಥ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗೋಣ ಅಂತಕ್ಕಂಥ ಮಾತನ್ನು ನಾವು ಅವ್ರಿಗೆ ಹೇಳಿದ್ದೀವಿ. ಆ ಕಾರಣಕ್ಕಾಗಿ ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಪರವಾಗಿ ಕೆಲಸ ಆಗಲಿ ಅಂತಕ್ಕಂಥ ಮನವಿಯನ್ನು ಮಾತಾಡ್ತಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ನಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈ ಬಂದು ಮುಖ್ಯವಾಗಿ ಭೇಟಿಯಾದಂಥ ವಿಷಯನ ನಿಮ್ಮ ಮುಂದೆ ಪ್ರಸ್ತಾಪಪಡಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಅತಿಥಿ ಉಪನ್ಯಾಸಕರು.